ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಒಂದೂವರೆ ವರ್ಷಗಳು ಆಗ್ತಾ ಬಂತು. ಒಂದೂವರೆ ವರ್ಷದಲ್ಲಿ ರಾಜ್ಯದಲ್ಲಿ ಆದಂಥ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತನಾಡೋಕ್ಕೆ ಸಾಧ್ಯವಿಲ್ಲ. ಅಷ್ಟು ಹೀನಾಯ ಪರಿಸ್ಥಿತಿಯಲ್ಲಿ ರಾಜ್ಯ ಇದೆ. ಗ್ಯಾರಂಟಿ ಯೋಜನೆಗಳ ಹಿಂದೆ ಬಿದ್ದಿರುವಂತಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗ ಗ್ಯಾರಂಟಿಗೆ ಹಣ ಹೊಂದಿಕೆ ಮಾಡೋದು ಹೇಗೆ, ಫಂಡ್ ರೈಸಿಂಗ್ ಮಾಡೋದು ಹೇಗೆ ಅನ್ನುವಂಥ ಚಿಂತನೆಯಲ್ಲಿ ಇದೆ. ಪರಿಣಾಮ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗ ಅಭಿವೃದ್ಧಿ ಅನ್ನೋದು ಕುಂಠಿತವಾಗಿದೆ, ಮರೀಚಿಕೆಯಾಗಿದೆ. ಎಲ್ಲೂ ಕೂಡ ಶಾಸಕರಿಗೆ ಅನುದಾನವೇ ಬಿಡುಗಡೆ ಆಗ್ತಿಲ್ಲ. ಪರಿಣಾಮ ಹೇಗೆ ಅಭಿವೃದ್ಧಿಯನ್ನು ಮಾಡೋದು ಅನ್ನುವಂಥ ಚಿಂತೆಯಲ್ಲಿ ಶಾಸಕರಿದ್ದಾರೆ. ಮತ್ತೊಂದು ಕಡೆ ರಾಜ್ಯದ ಸಚಿವರುಗಳು ಶಾಸಕರಿಗೆ ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಿಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಮೇಲಿಂದ ಮೇಲೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ರಾಜ್ಯದ ಪ್ರಮುಖ ಸಚಿವರುಗಳು, ಅದರಲ್ಲೂ ಕೂಡ ಹಿರಿಯ ಸಚಿವರ ವಿರುದ್ಧನೇ ಹಿರಿಯ ಶಾಸಕರು ಸೇರಿದಂತೆ ಸಾಕಷ್ಟು ಜನ ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಮುಖಂಡರುಗಳು ಕೂಡ ತಮ್ಮ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಜನರು ನಂಬಿಕೆಯನ್ನು ಇಟ್ಟು ಮತವನ್ನು ಕೊಟ್ಟಿದ್ದಾರೆ. 136 ಸ್ಥಾನಗಳನ್ನು ಗೆಲ್ಲಿಸಿದ್ದಾರೆ. ಎಷ್ಟು ಸ್ಥಾನಗಳನ್ನು ಗೆಲ್ಲಿಸಿರೋದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಆದರೆ ಇದನ್ನು ಒಂದೇ ಒಂದು ಏಟಿನಲ್ಲಿ ಕಳೆದುಕೊಳ್ಳುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ನಾಯಕರು, ಇನ್ಕ್ಲೂಡಿಂಗ್ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಸೇರಿಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂತಹ ಸಿಟ್ಟು, ಆಕ್ರೋಶ, ಬೇಸರ ಎಲ್ಲವನ್ನು ಕೂಡ ಶಾಸಕರು ಹೊರಗಡೆ ಹಾಕ್ತಿದ್ದಾರೆ. ಈಗಾಗಲೇ ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಗ್ಯಾರಂಟಿಯನ್ನು ಹೇಗೆ ಮುಂದುವರಿಸೋದು ಅನ್ನುವಂಥ ಚಿಂತೆಯಲ್ಲಿ ಇದ್ದರೆ, ಮತ್ತೊಂದು ಕಡೆ ಒಂದಷ್ಟು ಜನ ಸಚಿವರನ್ನು ನೀವು ಬದಲಾವಣೆ ಮಾಡದೇ ಇದ್ದರೆ, ಒಂದಷ್ಟು ಜನ ಸಚಿವರನ್ನು ನೀವು ಕೈ ಬಿಡದೇ ಇದ್ದರೆ, ಒಂದಷ್ಟು ಸಚಿವರಿಗೆ ನೀವು ಪಾಠವನ್ನು ಕಲಿಸದೇ ಇದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯ ಎದುರಾಗಲಿದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನೇರವಾಗಿ ಮೊನ್ನೆ ಶಾಸಕಾಂಗ ಸಭೆಯಲ್ಲಿ ಈಗಾಗಲೇ ಶಾಸಕರು ಕೊಟ್ಟಿದ್ದಾರೆ. ಹಾಗಾದರೆ ಯಾವೆಲ್ಲ ಶಾಸಕರು ಬಹಿರಂಗವಾಗಿ ಯಾವೆಲ್ಲ ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ, ಯಾವೆಲ್ಲ ಪ್ರಮುಖ 10 ಸಚಿವರನ್ನು ಕೈ ಬಿಡಿ ಎನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ಅನುದಾನಗಳ ಕುರಿತು ಇದೇ ಶಾಸಕರು ಹೇಳಿದ್ದೇನು, ಇವೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈ ಸ್ಟೋರಿಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳಿಬಿಡ್ತೇನೆ. ನಿಮ್ಮ ಕ್ಷೇತ್ರ, ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಯಾವ ವಿಧಾನಸಭೆ ಕ್ಷೇತ್ರವನ್ನು ನೀವು ಪ್ರತಿನಿಧಿಸ್ತೀರಾ, ನಿಮ್ಮ ಶಾಸಕರು ಯಾರು, ನಿಮ್ಮ ಶಾಸಕರಿಂದ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯೋ ಆಗ್ತಾ ಇಲ್ವೋ, ದಯವಿಟ್ಟು ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ರೀತಿಯಾದಂಥ ವಾಸ್ತವ ಪರಿಸ್ಥಿತಿಯಲ್ಲಿ ನಾವು ನರಳುತ್ತಾ ಇದ್ದೇವೆ. ರಾಜ್ಯದ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, 224 ವಿಧಾನಸಭಾ ಕ್ಷೇತ್ರಗಳು ಕೂಡ ಇದೇ ಪರಿಸ್ಥಿತಿ. ಯಾವ ಶಾಸಕರಿಗೂ ಕೂಡ ಸರಿಯಾಗಿ ಅನುದಾನ ಹಂಚಿಕೆ ಆಗ್ತಿಲ್ಲ. ಹೋಗಲಿ, ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ನ ಶಾಸಕರಿಗಾದರೂ ಅನುದಾನ ಬಿಡುಗಡೆ ಆಗ್ತಿದೆಯಾ ಅಂತೇಳಿ ಕೇಳಿದ್ರೆ ನಯಾ ಪೈಸೆ ಇಲ್ಲ. ಅಭಿವೃದ್ಧಿ ಹಳ್ಳ ಹತ್ತಿ ಹೋಗಿದೆ. ಇಂತಹ ಪ್ರವಾಹ ಸೃಷ್ಟಿಯಾಗಿದೆ ಸ್ನೇಹಿತರೆ. ಒಂದೊಂದು ಕಡೆಯೂ ಕೂಡ ಪ್ರಕೃತಿ ವಿನಾಶದ ಹಂತಕ್ಕೆ ತಲುಪಿದೆ. ಒಬ್ಬನೇ ಒಬ್ಬ ಶಾಸಕನಾಗಿರ್ಬೋದು, ಒಬ್ಬನೇ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿರ್ಬೋದು, ಜೀವಂತ ಇದ್ದಾರೋ ಇಲ್ವೋ ಅನ್ನೋಂಥ ಪ್ರಶ್ನೆ ನಾವೆಲ್ಲರೂ ಕೂಡ ಕೇಳಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಅಷ್ಟೊಂದು ನೆಗ್ಲೆಕ್ಟು ಕಾಣಿಸ್ತಿದೆ. ಇನ್ನು ಸಚಿವರ ವಿಚಾರದಲ್ಲಂತೂ ಹೇಳೋದೇ ಬೇಡ. ಅವರಿಗೆ ಆ ಸಚಿವ ಸ್ಥಾನ ಸಿಕ್ಕಿದ್ದೇ ದೊಡ್ಡ ಅದೃಷ್ಟ, ದೊಡ್ಡ ಯುದ್ಧ, ಈ ರೀತಿಯಾದಂಥ ಒಂದು ಭಾವನೆ ಬಹುಶಃ ಅವರಲ್ಲಿದೆ. ಇನ್ನು ಅವರ ಅಹಂಕಾರದ ಫಲ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪಾಠವನ್ನು ಕಲಿಸುತ್ತೆ ಅನ್ನೋದಕ್ಕೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ಸಾಕ್ಷಿ ಆಗಬೇಕಾಗಿತ್ತು ಅಥವಾ ಪಾಠವಾಗಬೇಕಾಗಿತ್ತು. ಅದನ್ನು ಬಹುಶಃ ಇವರೆಲ್ಲರೂ ಕೂಡ ಮರ್ತಿದ್ದಾರೆ. ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ BJPಯಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಚಿವರಾಗಿದ್ದಂತಹ ಬಹುತೇಕ ಜನ ಸೋತಿದ್ದಾರೆ. ಬಹುತೇಕ ಸಚಿವರು ಯಾರೆಲ್ಲ ಅಹಂಕಾರವನ್ನು ಪ್ರದರ್ಶನ ಮಾಡಿದ್ದಾರೆ, ಯಾರೆಲ್ಲ ಶಾಸಕರ ಕೈಗೆ ಸಿಗ್ತಾ ಇಲ್ಲ, ಯಾರೆಲ್ಲರೂ ಕೂಡ ಜನರ ಮನವಿಗಳನ್ನು ಪುರಸ್ಕರಿಸ್ತಾ ಇರಲಿಲ್ಲ, ಯಾರೆಲ್ಲರೂ ಕೂಡ ಮತದಾರರನ್ನು ಹೀಯಾಳಿಸಿದ್ರು, ನೆಗ್ಲೆಕ್ಟ್ ಮಾಡಿದ್ರು, ಅವರೆಲ್ಲರಿಗೂ ಕೂಡ ಸರಿಯಾದಂಥ ಪಾಠವನ್ನು ಕಲಿಸಿದ್ದಾರೆ. ಅದನ್ನು ಬಹುಶಃ ಈಗ ಕಾಂಗ್ರೆಸ್ನ ಸಚಿವರು ಕೂಡ ಮರೆತಿದ್ದಾರೆ. ಇದೇ ಕಾರಣಕ್ಕೆ ಮೊನ್ನೆ ನಡೆದಂಥ ಶಾಸಕಾಂಗ ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ ಈಗ ಇರುವಂಥ ಬಹುತೇಕ ಸಚಿವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದ್ದಾರೆ. ನಮ್ಮ ಯಾವುದೇ ಬೇಡಿಕೆಯನ್ನು ಸ್ಪಂದಿಸ್ತಾ ಇಲ್ಲ. ಅವರು ಯಾರನ್ನೂ ಕೂಡ ಕೇರೆ ಮಾಡ್ತಾ ಇಲ್ಲ. 136 ಶಾಸಕರ ಮೊಬೈಲ್ ಸಂಖ್ಯೆಯನ್ನು ಕೂಡ ಅವರಿಗೆ ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ನಮ್ಮ ಕರೆಯನ್ನು ಅವರು ಸ್ವೀಕರಿಸ್ತಾ ಇಲ್ಲ. ನಾವು ಹೇಳಿದಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ನಾವು ಹೇಳಿದಂಥ ಟ್ರಾನ್ಸ್ಫರ್ಗಳನ್ನು ಮಾಡಿಕೊಡ್ತಾ ಇಲ್ಲ. ನಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಯಾವುದ್ರ ಬಗ್ಗೆನೂ ಕೂಡ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ಹೇಳಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಈ ರೀತಿಯಾದಂಥ ಅಸಮಾಧಾನವನ್ನು, ಕಾರ್ಯವೈಖರಿಯ ಬಗ್ಗೆ ಅವರು ಸುಧಾರಿಸಿಕೊಳ್ಳದೇ ಇದ್ದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ. ಅದರಲ್ಲೂ ಕೂಡ ಈ ಸಭೆಯಲ್ಲಿ ವಿನಯ್ ಕುಲಕರ್ಣಿ, ರಾಜು ಕಾಗೆ
ಜೊತೆಗೆ ಮಾಲೂರು ನಂಜೇಗೌಡರು ಅತ್ಯಂತ ಖಾರವಾಗಿ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಇದ್ರ ಜೊತೆಗೆ ಅನುದಾನಕ್ಕಾಗಿಯೂ ಕೂಡ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಸಿಎಂ ಮುಂದೆ ಆಗ್ರಹವನ್ನು ಮಂಡಿಸಿದ್ದಾರೆ. ಅನುದಾನ ಬಿಡುಗಡೆ ಮಾಡಿ, ಇಲ್ಲದಿದ್ದರೆ ಅತ್ಯಂತ ಅಪಾಯವನ್ನು ನಾವೆಲ್ಲರೂ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಹಾಗಾದರೆ ಈಗ ಯಾವ ಸಚಿವರ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ, ಯಾವೆಲ್ಲ ಸಚಿವರನ್ನು ಕೂಡ ಕೈ ಬಿಡಿ ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಅಂತೇಳಿ ನೋಡ್ತಾ ಹೋಗೋದಾದರೆ, ಪ್ರಮುಖವಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆಯನ್ನು ಪ್ರತಿನಿಧಿಸುವಂತಹ ಸಚಿವರು ಕೂಡ ಹೌದು, ಶಾಸಕರು ಕೂಡ ಹೌದು, ಜೊತೆಗೆ ಈ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನಾಗಿ ಬೆಳೆದಿರುವಂಥ ಶಾಸಕರು ಕೂಡ ಹೌದು, ಸಚಿವರು ಕೂಡ ಹೌದು. ಆದರೆ ಇವರು ಶಾಸಕರ ಪಾಲಿಗೆ ಅಥವಾ ಜನರ ಪಾಲಿಗೆ ನಾಟ್ ರೀಚಬಲ್ ಸಚಿವ ಅಂತಲೇ ಹೇಳ್ಬೋದು. ಶಾಸಕರು ಎಷ್ಟೇ ಕಾಲ್ ಮಾಡಿದರೂ ಕೂಡ ಇವರು ಫೋನನ್ನು ರಿಸೀವ್ ಮಾಡೋದಿಲ್ಲ. ಇವರಿಗೆ ಬೆಳಿಗ್ಗೆ ಆಗೋದೇ ಮಧ್ಯಾಹ್ನ 12 ಗಂಟೆ ನಂತರ. ಅಲ್ಲಿವರೆಗೂ ಕೂಡ ಗಾಢ ನಿದ್ರೆಯಲ್ಲಿ ಇರುವಂತಹ ಈ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಂದ ಏನು ಅಭಿವೃದ್ಧಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು? ಇವರು ರಾತ್ರಿ ಮಲಗೋದು ಲೇಟು, ಬೆಳಗ್ಗೆ ಏಳೋದು ಮಧ್ಯಾಹ್ನ. ಇಂತಹ ಒಬ್ಬ ಕಾರ್ಯವೈಖರಿಯನ್ನು ಇಟ್ಕೊಂಡಿರುವಂಥ ಸಚಿವನಿಂದ ರಾಜ್ಯದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸವನ್ನು ನಿರೀಕ್ಷೆ ಮಾಡ್ಬೋದಾ, ಯಾವುದಾದ್ರೂ ಯೋಜನೆಗಳನ್ನು ನಿರೀಕ್ಷೆ ಮಾಡಬಹುದಾ ಅನ್ನೋದು ಶಾಸಕರ ಅಸಮಾಧಾನ. ಹೀಗಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರನ್ನು ತಕ್ಷಣ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಒತ್ತಾಯವನ್ನು ಕೇಳ್ತಿದ್ದಾರೆ. ಇನ್ನು ಶಿವಾನಂದ ಪಾಟೀಲ್ ಒಂದು ರೀತಿಯಲ್ಲಿ ವೈಟ್ ಕಾಲರ್ ರಾಜಕಾರಣಿ, ಹೆಚ್ಚಾಗಿ ಮಾತನಾಡದೇ ಇರೋದೇ ಇವರ ದೊಡ್ಡ ಸಮಸ್ಯೆ, ಡ್ರಾಬ್ಯಾಕ್ ಅಂತಲೂ ಕೂಡ ಹೇಳ್ಬೋದು. ಈ ಶಿವಾನಂದ ಪಾಟೀಲ್ ಬಳಿ ಏನಾದರೂ ಒಂದು ಕೆಲಸವನ್ನು ಕೇಳ್ಕೊಂಡು ಹೋದರೆ ಆ ಮನುಷ್ಯ ಅದಕ್ಕೆ ಉತ್ತರ ಕೊಡೋದಕ್ಕೆ 3-4 ದಿನಗಳು ಬೇಕು. ಅದು ಕೂಡ ನಿರಂತರವಾದಂಥ ಫಾಲೋಅಪ್ ಮಾಡಿದ ಬಳಿಕ ಉತ್ತರ ಸಿಗುತ್ತೆ. ಅದು ಕೂಡ ಒಳ್ಳೆ ಉತ್ತರ ಸಿಗೋದಿಲ್ಲ, ಬರೀ ನೆಗೆಟಿವ್ ಉತ್ತರಗಳೇ ಸಿಗುತ್ತೆ ಅನ್ನೋದು ಮತ್ತೊಂದು ಆಕ್ರೋಶ. ಇನ್ನು ವೆರಿ ಶಾಕಿಂಗ್ ಹೆಸರು ಏನು ಅಂತ ಹೇಳಿದ್ರೆ ದಿನೇಶ್ ಗುಂಡೂರಾವ್. ಹೌದು, ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ವಿರುದ್ಧನೂ ಕೂಡ ಶಾಸಕರ ಅಸಮಾಧಾನ ಹೆಚ್ಚುತ್ತಾ ಇದೆ. ಆರೋಗ್ಯ ಇಲಾಖೆಯಲ್ಲಿನ ಲೋಪಗಳು ಮತ್ತು ಆಸ್ಪತ್ರೆಯಲ್ಲಿನ ಒಂದಷ್ಟು ಗೊಂದಲಗಳು, ಹಾಗೆಯೇ ವೈದ್ಯರುಗಳ ನೇಮಕಾತಿ ಮತ್ತು ಟ್ರಾನ್ಸ್ಫರ್ ವಿಚಾರ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಮೀನಾಮೇಷವನ್ನು ಎನಿಸ್ತಿದ್ದಾರೆ. ಅವರಿಗೆ ನಾವು ಎಷ್ಟೇ ಮನವಿಯನ್ನು ಮಾಡಿದ್ರೂ ಕೂಡ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮೂಲಭೂತ ಸೇವೆ ಮತ್ತು ಹಕ್ಕು ಕೂಡ ಆಗಿರುವಂಥ ಆರೋಗ್ಯವನ್ನೇ ಇಷ್ಟು ನೆಗ್ಲೆಕ್ಟ್ ಮಾಡಿದರೆ ಹೇಗೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ್. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರನ ಸೋಲಿನ ಬಳಿಕ, ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಪುತ್ರ ಮುನಾಳ್ ಹೆಬ್ಬಾಳ್ಕರ್ ಸೋಲಿನ ಬಳಿಕ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗಿದ್ದಾರೆ. ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಿಲ್ಲ. ಏನಾದರೂ ಒಂದು ಬೇಡಿಕೆಯನ್ನು ಇಟ್ಟರೆ ಆ ಬೇಡಿಕೆ ಬಗ್ಗೆ ಸ್ಪಂದಿಸ್ತಾ ಇಲ್ಲ. ಈ ರೀತಿಯಾಗಿ ಕಂಪ್ಲೀಟಾಗಿ ನೆಗ್ಲೆಕ್ಟನ್ನು ಮಾಡ್ತಿದ್ದಾರೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ. ಇನ್ನು ಮಧು ಬಂಗಾರಪ್ಪ ಸಾಲು ವಿವಾದಗಳನ್ನು ಮೈಮೇಲೆ ಹೇಳ್ಕೊಂಡವರು ಶಿಕ್ಷಣ ಸಚಿವರಾಗಿ, ಒಂದು ರೀತಿಯಲ್ಲಿ ಶಿಕ್ಷಣ ಸಚಿವರಿಗೆ ಒಂದಲ್ಲ ಒಂದು ಎಡವಟ್ಟುಗಳು ಅಥವಾ ಗೊಂದಲಗಳು ತಪ್ಪೋದಲ್ಲ. ಬಟ್ ಈ ಬಾರಿ ಇನ್ನಷ್ಟು ಗೊಂದಲಗಳು ಶುರುವಾಯಿತು. ಅದು ಕೂಡ ವೈಯಕ್ತಿಕವಾಗಿ ದಾಳಿಗೂ ಕೂಡ ಒಳಗಾದಂಥ ಇದೇ ಮಧು ಬಂಗಾರಪ್ಪ ಅವರನ್ನು ಶಿಕ್ಷಣ ಕ್ಷೇತ್ರ ಸಚಿವರಾಗಿ ಈಗಾಗಲೇ ಆಯ್ಕೆ ಮಾಡಿದ್ರು. ಅವರನ್ನು ಸಚಿವ ಸ್ಥಾನದಿಂದನೇ ಕೈ ಬಿಡಿ ಎನ್ನುವಂಥ ಒತ್ತಾಯ ಕೇಳಿ ಬರ್ತಿದೆ. ಯಾಕಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಬೇಕಾದಂಥ ಕ್ರಾಂತಿಯ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಆರಾಮಾಗಿ ಬೆಚ್ಚಿಗೆ ಕೂತಿದ್ದಾರೆ, ತಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡಿಸ್ಕೊಂಡು ಆರಾಮಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಹೀಗಾಗಿ ಈ ಮಧು ಬಂಗಾರಪ್ಪ ಅವರನ್ನು ಕೂಡ ಈ ಸಚಿವ ಸ್ಥಾನದಿಂದ ಕೈ ಬಿಡಿ ಅನ್ನುವಂಥ ಆಗ್ರಹವನ್ನು ಸುಧಾಕರ್ ಅಂತೂ ಆಗ ಕಾಣಿಸ್ತಾರೆ, ಆನಂತರ ನಾಪತ್ತೆ ಆಗ್ತಾರೆ. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ಅವರ ಕೆಲಸ ಒಬ್ರಿಗೂ ಕೂಡ ಗೊತ್ತಂತಿಲ್ಲ. ಇನ್ನು KH ಮುನಿಯಪ್ಪ ಹೇಳೋದಕ್ಕೆ ಹಿರಿಯ ಸಚಿವರು, ಬಟ್ ಇವರನ್ನು ಸಂಪರ್ಕ ಮಾಡೋದು ದೊಡ್ಡ ಸವಾಲು. ಏನು ಕೆಲಸ ಹೇಳಿದ್ರು ಕೂಡ ಅದಕ್ಕೊಂದಷ್ಟು ರೀಸನ್ಸ್ಗಳು, ಅದರಲ್ಲೂ ಕೂಡ ಆಹಾರ ಮತ್ತು ಅದರಲ್ಲೂ ಕೂಡ ಈ BPL ಕಾರ್ಡು APL ಕಾರ್ಡು ಗೊಂದಲ ಏನಿದೆ ನೋಡಿ, ಅದನ್ನು ನಿಭಾಯಿಸೋದ್ರಲ್ಲೂ ಕೂಡ ಮುನಿಯಪ್ಪ ಸೋತಿದ್ದಾರೆ. ಇನ್ನು ಆಹಾರಗಳನ್ನು ಸಪ್ಲೈ ಮಾಡುವಂಥ ವಿಚಾರದಲ್ಲೂ ಕೂಡ ಸೋತಿದ್ದಾರೆ. ಅಕ್ಕಿ ಇರ್ಬೋದು ಅಥವಾ ಬೇರೆ ಈ ದವಸ ಧಾನ್ಯಗಳನ್ನು ಸಪ್ಲೈ ಕೊಡುವಂಥ ವಿಚಾರ ಇರ್ಬೋದು, ಇವೆಲ್ಲ ವಿಚಾರದಲ್ಲೂ ಕೂಡ ಕಂಪ್ಲೀಟಾಗಿ ಸೋತಿದ್ದಾರೆ ಅನ್ನುವಂಥ ಮಾತುಗಳಿದ್ದಾವೆ. ಮತ್ತು ಏನಾದರೂ ಇವರ ಮುಂದೆ ಹೇಳಿದ್ರೆ ಅದಕ್ಕೂ ಒಂದಷ್ಟು ಸಬೂಬನ್ನು ಕೊಡೋದು, ಜಾರಿಕೊಳ್ಳೋದು ಇದು KH ಮುನಿಯಪ್ಪ ಅವರದ್ದು ಅಭ್ಯಾಸ ಆಗಿ ಹೋಗಿದೆ. ಹೀಗಾಗಿ ಹಿರಿಯ ಸಚಿವರು ಬೇಡ, ಇಂಥವ್ರನ್ನೆಲ್ಲ ಸಚಿವ ಸಂಪುಟದಲ್ಲಿ ಇಟ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ, ಕಿತ್ತು ಬಿಸಾಕಿ ಎನ್ನುವಂತಹ ಒತ್ತಾಯವನ್ನು ಮಾಡ್ತಿದ್ದಾರೆ. ಇನ್ನು ಶರಣಬಸಪ್ಪ ದರ್ಶನಾಪುರ ಇವರಂತೂ ಕಳೆದ ಬಾರಿ ಸ್ವಲ್ಪನಾದರೂ, ಈ ಹಿಂದೆ ಸಚಿವರಾದಾಗ ಸ್ವಲ್ಪನಾದರೂ ಆ್ಯಕ್ಟಿವ್ ಇದ್ದರು. ಬಟ್ ಈ ಬಾರಿ ಆ್ಯಕ್ಟಿವ್ ಇಲ್ಲ, ಕಂಪ್ಲೀಟಾಗಿ ಡಿಆಕ್ಟಿವೇಟ್ ಮೋಡಿಗೆ ಹೋಗಿದ್ದಾರೆ. ಏನು ಸಮಸ್ಯೆ ಅನ್ನೋದು ಗೊತ್ತಾಗ್ತಿಲ್ಲ, ಜನರ ಸಮಸ್ಯೆಗಳನ್ನು ಆಲಿಸ್ತಿಲ್ಲ. ಹಾಗಾಗಿ ಇವರನ್ನು ಕೂಡ ಕೈ ಬಿಡಿ ಎನ್ನುವಂಥ ಒತ್ತಾಯವನ್ನು ಮಾಡಿದ್ದಾರಂತೆ. ಇನ್ನು KN ರಾಜಣ್ಣ DK ಶಿವಕುಮಾರ್ ವಿರುದ್ಧ ಮತ್ತು ಒಂದಷ್ಟು ವಿಚಾರಗಳ ಬಗ್ಗೆ ನೇರ ಮತ್ತು ನಿಷ್ಠುರವಾಗಿ ಮಾತನಾಡುವಂಥ KN ರಾಜಣ್ಣ ಬಳಿ ಏನಾದರೂ ಒಂದು ಕೆಲಸ ಆಗಬೇಕು ಅಂತೇಳಿ ಹೋಲಿದ್ರೆ ಅದಕ್ಕೆ ಇನ್ನೊಂದಷ್ಟು ಬೈದು ಶಾಸಕರನ್ನು ಕಳಿಸ್ತಿದ್ದಾರಂತೆ. ಈ ತುಮಕೂರಿನ ಭಾಗದ ಸಚಿವರದ್ದು ಇದೇ ಸಮಸ್ಯೆ ಅನಿಸುತ್ತೆ. ಹೋದ ಸಲ ಮಾಧುಸ್ವಾಮಿನೂ ಹೀಗೆ ಇದ್ದರು, ಈ ಬಾರಿ KN ರಾಜಣ್ಣನೂ ಕೂಡ ಹೀಗೆ ಇದ್ದಾರೆ. KN ರಾಜಣ್ಣ ವಿಚಾರವಾಗಿ ಸಾಕಷ್ಟು ಜನರಿಗೆ ಸಿಟ್ಟಿದೆ, ಆಕ್ರೋಶ ಇದೆ. ಜೊತೆಗೆ ಅದರಲ್ಲೂ ಕೂಡ DK ಶಿವಕುಮಾರ್ ಬಣದವರಿಗಂತೂ KN ರಾಜಣ್ಣನ ಮುಖವನ್ನು ನೋಡಿದ್ರೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ KN ರಾಜಣ್ಣ ಕೂಡ ಉಲ್ಟಾ ಮಾತನಾಡೋದೇ ಹೆಚ್ಚು. ಏನಾದರೂ ಒಂದು ಕೆಲಸ ಹೇಳಿದ್ರೆ ಅದಕ್ಕೂ
ಇನ್ನೊಂದಷ್ಟು ಕ್ರಾಸ್ ಕ್ವಶನ್ಗಳನ್ನು ಕೇಳುವಂಥದ್ದು, ಈ ರೀತಿಯಾದಂತೆ ಆ್ಯಟಿಟ್ಯೂಡ್ ಬೆಳೆಸಿರೋದ್ರಿಂದ ಸಹಜವಾಗಿ ಸಹವಾಸನೆ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಕೈ ಬಿಡಿ ಅನ್ನೋಂಥ ಒತ್ತಾಯನ ಮಾಡ್ತಿದ್ದಾರಂತೆ. ಇನ್ನು ಮಾಂಕಾಳು ವೈದ್ಯ ಇವರು ಸಚಿವರೋ ಶಾಸಕರೋ ಯಾರಿಗೂ ಕೂಡ ಗೊತ್ತಾಗ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಮೊನ್ನೆ ಈ ಶಿರ್ಸಿಯ ಹೈವೇಯಲ್ಲಿ ಒಂದು ದುರಂತ ನಡೀತು ನೋಡಿ, ಮಣ್ಣು ಗುಡ್ಡು ಕುಸಿತ ಆಯಿತು ನೋಡಿ. ಈ ಗುಡ್ಡ ಕುಸಿತ ಆಗುವಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತದ ಒಂದು ಪ್ರದೇಶಕ್ಕೆ ಹೋಗಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕಾಣಿಸ್ಕೊಂಡಿದ್ದು ಹೊರತು ಅದಕ್ಕೂ ಮುನ್ನವೂ ಕೂಡ ಕಾಣಿಸ್ಕೊಂಡಿಲ್ಲ, ಅದಾದ ಬಳಿಕನೂ ಕೂಡ ಕಾಣಿಸ್ಕೊಳ್ತಿಲ್ಲ. ಒಂದು ರೀತಿಯಲ್ಲಿ ಎಲ್ಲೂ ಕೂಡ ಹೈಡ್ ಆ್ಯಂಡ್ ಸಿಕ್ ಆಗಿರುವಂಥ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಂತಹ ಒಬ್ಬ ಸಚಿವ ಅಂತಿದ್ರೆ ಅದು ಬಹುಶಃ ಮಾಂಕಾಳು ವೈದ್ಯ. ಹೀಗಾಗಿ ಇವರನ್ನು ಕೂಡ ಕೈ ಬಿಡಿ ಅನ್ನೋಂಥ ಒತ್ತಾಯವನ್ನು ಮಾಡ್ತಿದ್ದಾರಂತೆ. ಒಟ್ಟಾರೆ ಈ 10 ಸಚಿವರನ್ನು ಕೈ ಬಿಡಿ ಅಂತ ಹೇಳ್ಬಿಟ್ಟು ಇಂಟರ್ನಲ್ಲಿ ಚರ್ಚೆ ಆಗಿದೆ, ಒತ್ತಾಯವನ್ನು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಬಟ್ ಚೇಂಜ್ ಮಾಡ್ತಾರಾ? ಚೇಂಜ್ ಮಾಡೋದು ಅಷ್ಟು ಸುಲಭನ? ಮಾಡಿದರೆ ಅದರ ಎಫೆಕ್ಟ್ ಏನಾಗ್ಬೋದು? ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಿದೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಬಟ್ ನಾನು ಈಗಾಗಲೇ ಹೇಳಿದಂತೆ ನಿಮ್ಮ ಅಭಿಪ್ರಾಯ ಏನು? ಈ ಇಷ್ಟು ಸಚಿವರಲ್ಲಿ ನಿಮ್ಮ ಅಭಿಪ್ರಾಯ ಏನು? ಬಟ್ ನಿಮ್ಮ ಶಾಸಕರು ಅಥವಾ ನಿಮ್ಮ ಸಚಿವರು, ನಿಮ್ಮ ಭಾಗದ ಸಚಿವರು ಹೇಗೆ ಕೆಲಸವನ್ನು ಮಾಡ್ತಿದ್ದಾರೋ ಇಲ್ವೋ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.